ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೆಟ್ರೋಮ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಈ ಆಟ ನಿಮಗೆ ಗೀಳಾಗಿ ಪರಿಣಮಿಸಬಹುದು ಅಥವಾ ಆರ್ಥಿಕವಾಗಿ ಅಪಾಯಕಾರಿಯಾಗಬಹುದು. ಜವಾಬ್ದಾರಿಯಿಂದ ಆಟ ಆಡಿ. ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ IPL ಬೆಟ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಿಮಗೆ ಇದೊಂದು ಒಳ್ಳೆಯ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೀವಿಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡೋದ್ರ ಮೂಲಕ ಮನಿನ ಅರ್ನ್ ಮಾಡ್ತಾ ಹೋಗ್ಬೋದು. ನೀವು ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ನಿಮಗೆ IPL ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಬೆಟ್ಟನ್ನು ಮಾಡ್ಬೋದು. ನೀವಿಲ್ಲಿ ಗಮನಿಸ್ಬೋದು, ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಮುಂಬೈ ಇಂಡಿಯನ್ಸ್ನ ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ. ನಾವಿಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಇವೆರಡು ತಂಡಗಳನ್ನ ಕಂಪೇರ್ ಮಾಡ್ಕೊಂಡು ಬರೋಣ. ಆವಾಗ ನಮಗೆ ಯಾವ ತಂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. IPLನ 51ನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಇಂದು ಸಂಜೆ 7:30ಕ್ಕೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಈ ವಾಂಖೆಡೆ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ತಿಳಿತಾ ಹೋಗೋಣ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಓವರಾಲ್ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದ್ದು, ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಈ ಪಿಚ್ ಹೆಚ್ಚಿನ ಅನುಕೂಲವಾಗಲಿದೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆವ್ರೇಜ್ ಟೋಟಲ್ ಸ್ಕೋರ್ ಬಂದು 188, ಹಾಗೆ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದು 192. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ ಎಲ್ಲ ತಂಡಗಳು ಕೂಡ ಬೌಲಿಂಗ್ ಫಸ್ಟನ್ನೇ ಆಯ್ಕೆ ಮಾಡಿಕೊಂಡಿವೆ. ಹಾಗೆ ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 60% ತಂಡಗಳು ವಿನ್ ಆಗಿವೆ. ಕಳೆದ 2 ವರ್ಷಗಳ ಹೆಡ್ ಟು ಹೆಡ್ ರೆಕಾರ್ಡನ್ನು ನೋಡೋದಾದರೆ ಮುಂಬೈ ಇಂಡಿಯನ್ಸ್ ಮತ್ತು KKR 2 ಬಾರಿ ಮುಖಾಮುಖಿಯಾಗಿದ್ದು, ಇದರಲ್ಲಿ ಮುಂಬೈ ಇಂಡಿಯನ್ಸ್ 1 ಬಾರಿ ವಿನ್ ಆಗಿದ್ದರೆ KKR 1 ಬಾರಿ ವಿನ್ ಆಗಿದೆ. ಕಳೆದ 5 ಪಂದ್ಯಗಳ ರೆಕಾರ್ಡನ್ನು ನೋಡೋದಾದರೆ ಮುಂಬೈ ಇಂಡಿಯನ್ಸ್ ಮತ್ತು KKR ನಡುವಿನ ಕಳೆದ 5 ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ 2 ಬಾರಿ ವಿನ್ ಆಗಿದ್ದರೆ KKR 3 ಬಾರಿ ವಿನ್ ಆಗಿದೆ. ಹಾಗೆ ಇವೆರಡು ತಂಡಗಳ ಟೀಮ್ ಸ್ಟ್ರೆಂತನ್ನು ನೋಡೋದಾದರೆ ಮುಂಬೈ ಇಂಡಿಯನ್ಸ್ ಕಳೆದ 2 ವರ್ಷಗಳಲ್ಲಿ 31 ಪಂದ್ಯಗಳನ್ನು ಆಡಿದ್ದು, ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಮ್ಯಾಚ್ಗಳಲ್ಲಿ 50% ಮ್ಯಾಚ್ಗಳನ್ನು ವಿನ್ ಆಗಿದೆ. ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿರೋ ಮ್ಯಾಚ್ಗಳಲ್ಲಿ 47% ಮ್ಯಾಚ್ಗಳನ್ನು ವಿನ್ ಆಗಿದೆ. ಹಾಗೆ KKR ಕಳೆದ 2 ವರ್ಷಗಳಲ್ಲಿ 27 ಪಂದ್ಯಗಳನ್ನು ಆಡಿದ್ದು, ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಮ್ಯಾಚ್ಗಳಲ್ಲಿ 53% ಮ್ಯಾಚ್ಗಳನ್ನು ವಿನ್ ಆಗಿದೆ. ಹಾಗೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿರೋ ಮ್ಯಾಚ್ಗಳಲ್ಲಿ 50% ಮ್ಯಾಚ್ಗಳನ್ನು ವಿನ್ ಆಗಿದೆ. ಹಾಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಇವೆರಡು ತಂಡಗಳ ಪೊಸಿಷನನ್ನು ನೋಡೋದಾದರೆ KKR 9 ಪಂದ್ಯಗಳನ್ನು ಆಡಿದ್ದು, ಅದರಲ್ಲಿ 6 ಪಂದ್ಯಗಳನ್ನು ಗೆಲ್ಲುವ ಮೂಲಕ 12 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಹಾಗೆ ಮುಂಬೈ ಇಂಡಿಯನ್ಸ್ 10 ಪಂದ್ಯಗಳನ್ನು ಆಡಿದ್ದು, ಅದರಲ್ಲಿ 3 ಪಂದ್ಯಗಳನ್ನು ವಿನ್ ಆಗೋ ಮೂಲಕ 6 ಅಂಕಗಳೊಂದಿಗೆ 9ನೇ ಸ್ಥಾನದಲ್ಲಿದೆ. ಹಾಗೆ ಇವೆರಡು ತಂಡಗಳ ರೀಸೆಂಟ್ ಫಾರ್ಮನ್ನು ನೋಡೋದಾದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕಳೆದ 5 ಪಂದ್ಯಗಳಲ್ಲಿ 3 ಪಂದ್ಯಗಳಲ್ಲಿ ವಿನ್ ಆಗಿದೆ. ಹಾಗೆ ಮುಂಬೈ ಇಂಡಿಯನ್ಸ್ ಕಳೆದ 5 ಪಂದ್ಯಗಳಲ್ಲಿ 1 ಪಂದ್ಯದಲ್ಲಿ ವಿನ್ ಆಗಿದೆ. ಹಾಗೆ ಇವೆರಡು ತಂಡಗಳ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿನ್ನಿಂಗ್ ಚಾನ್ಸಸ್ 55% ಇದ್ದರೆ ಮುಂಬೈ ಇಂಡಿಯನ್ಸ್ ವಿನ್ನಿಂಗ್ ಚಾನ್ಸಸ್ 45% ಇದೆ. ಓಕೆ ಫ್ರೆಂಡ್ಸ್, ನಾನು ಇವಾಗ ಮತ್ತೆ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ IPL ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಾವಿವಾಗ ಮುಂಬೈ ಇಂಡಿಯನ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಎರಡೂ ತಂಡಗಳನ್ನ ಕಂಪೇರ್ ಮಾಡಿ ನೋಡಿದ್ದೀವಿ. ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ ಆಲ್ಮೋಸ್ಟ್ ಆಲ್ ಎರಡೂ ಟೀಮ್ಗಳು ಕೂಡ ಈಕ್ವಲ್ ಆಗೇ ಇವೆ. ಆದರೆ ಮುಂಬೈ ಇಂಡಿಯನ್ಸ್ ತನ್ನ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಮುಂಬೈ ಇಂಡಿಯನ್ಸ್ಗೆ ಅಂತ ಹೇಳ್ಬೋದು. ನಾವಿವಾಗ ಮುಂಬೈ ಇಂಡಿಯನ್ಸ್ನ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡಿ ಮುಂಬೈ ಇಂಡಿಯನ್ಸ್ ಮೇಲೆ 1000 ರೂಪೀಸ್ ಬೆಟ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ವಿನ್ ಆದರೆ ನಮಗೆ 1830 ರೂಪಾಯಿ ಅಮೌಂಟ್ ರಿಟರ್ನ್ ಬರುತ್ತೆ. ಹಾಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಮೇಲೆ 1000 ರೂಪೀಸ್ ಬೆಟ್ ಮಾಡಿದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿನ್ ಆದರೆ ನಮಗೆ 1960 ರೂಪಾಯಿ ಬರುತ್ತೆ. ಈ ಸ್ಟ್ಯಾಂಡಿನ್ ರೇಟ್ ಅನ್ನೋದು ಮ್ಯಾಚ್ ಸ್ಟಾರ್ಟ್ ಆಗಿ ಒಂದು 7-8 ಓವರ್ ಆಗೋ ತನಕ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ನಾನಿವಾಗ ಈ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಇವೆರಡೂ ತಂಡಗಳಲ್ಲಿ ಯಾವ ತಂಡಕ್ಕೂ ಕೂಡ ಬೆಟ್ ಮಾಡ್ತಾಯಿಲ್ಲ. ಇದಕ್ಕೆ ರೀಸನ್ ಕೊಡೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಮೊದಲೆಲ್ಲ ಮ್ಯಾಚ್ ಸ್ಟಾರ್ಟ್ ಆದ ಕೂಡಲೇ ಬೆಟ್ಟಿಂಗ್ ಆಪ್ಷನ್ ಕ್ಲೋಸ್ ಆಗ್ತಾಯಿತ್ತು. ಆದರೆ ಇವಾಗ ಸುಮಾರು 7-8 ಓವರ್ ತನಕನೂ ಕೂಡ ಬೆಟ್ಟಿಂಗ್ ಆಪ್ಷನ್ ಆನ್ ಆಗಿರೋದ್ರಿಂದ ನಾನೊಂದು 7 ಓವರ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಬೆಟ್ ಮಾಡ್ತಾ ಹೋಗ್ತೀನಿ. ನಾನು ಯಾವ ತಂಡಕ್ಕೆ ಬೆಟ್ ಮಾಡ್ತೀನಿ ಅನ್ನೋದನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಇವಾಗಲೇ ಜಾಯ್ನ್ ಆಗಿ. ಅಪ್ಲಿಕೇಶನ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡ್ತಾ ಮನಿನ ಅರ್ನ್ ಮಾಡ್ತಾ ಹೋಗ್ಬೋದು.